ಹಲೋ, ಹಾಯ್ ನಮಸ್ಕಾರ. ಇವತ್ತು ನಾನು ಮತ್ತೊಂದು ಸಿನಿಮಾ ಜೊತೆ ಬಂದಿದ್ದೀನಿ. ಸೊ, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಕನ್ನಡ ಸಿನಿ ವಿಮರ್ಶೆ. ಸೊ, ಇವತ್ತಿನ ಒಂದು ಮೂವಿ ಯಾವುದು ಅಂದರೆ ತನ್ವಿ ದ ಗ್ರೇಟ್. ಇದೊಂದು ಶಾರ್ಟ್ ಲೈನಲ್ಲಿ ಹೇಳಬೇಕಂದ್ರೆ ಒಂದು ಇನ್ಸ್ಪಿರೇಷನಲ್ ಮೂವಿ ಅಂತ ಹೇಳ್ಬಹುದು. ಸೊ, ಇದರಲ್ಲಿ ಡೈರೆಕ್ಟರು, ಪ್ರೊಡ್ಯೂಸರ್ ಅನುಪಮ್ ಖೇರ್ ಅವರು, ಸ್ಟಾರ್ ಕಾಸ್ಟ್ ಅನುಪಮ್ ಖೇರು, ಕರ್ನಲ್ ಪ್ರತಾಪ್ ರಾಯ್ನ ಆಗಿ, ತನ್ವಿ ಅವರು ಶುಭಾಂಗಿ ದತ್ ಮಾಡಿದ್ದಾರೆ. ಸೊ, ಬ್ರಿಗೇಡಿಯರ್ ಜೋಶಿ ಆಗಿ ಜಾಕಿ ಶರಫ್ ಅವ್ರು ಮಾಡಿದ್ದಾರೆ. ಮ್, ವಿದ್ಯಾ ರಾಯ್ನ ಆಗಿ ಅಂದರೆ ತನ್ವಿ ಅವರ ಅಮ್ಮ ಆಗಿ ಪಡ್ವಿ ಜೋಶಿ ಅವರು ಮಾಡಿದ್ದಾರೆ. ಸೊ, ತನ್ವಿ ದ ಗ್ರೇಟ್ ಫಿಲಮಲ್ಲಿ ಅರವಿಂದ್ ಸ್ವಾಮಿ ಅವರು ಮೇಜರ್ ಶ್ರೀನಿವಾಸ್ ಆಗಿ ಮಾಡಿದ್ದಾರೆ. ಸೊ, ಇದೆಲ್ಲ ಸ್ಟಾರ್ ಕಾಸ್ಟು. ಸೊ, ಮೂವಿ ಹೇಗಿದೆ ಅಂದರೆ ನಾನು ನಿಮಗೆ ಮುಂಚೆನೇ ಹೇಳಿದೆ, ಒಂದು ಸ್ವಲ್ಪ ಇನ್ಸ್ಪಿರೇಷನಲ್ ಮೂವಿ ಅಂತ ಹೇಳ್ಬಿಟ್ಟು ಎಂಟರ್ಟೈನ್ಮೆಂಟ್ ಅಂತ ಇಟ್ಕೊಂಡೋದ್ರೆ ಮೂವಿ ಇದಾಗಲ್ಲ. ಬಟ್ ತುಂಬ ಚೆನ್ನಾಗಿದೆ ಮೂವಿ, ನೀಟಾಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಫಸ್ಟಿಗೆ ಈ ಮೂವಿಯಲ್ಲಿ ಮೊದಲಿಗೆ ಇಬ್ಬರು ಸೋಲ್ಜರ್ಸು, ಮೇಜರ್ ಶ್ರೀನಿವಾಸನ್ನು ಮತ್ತು ಸಮರ್ ರೈನಾ ಅವರು ಶಿಯಾಂಚೆ ಗ್ಲಾಸಿಯರ್ ಅಲ್ಲಿಗೆ ಹೋಗಬೇಕು. ಅಂದರೆ ಎತ್ತರದ ಒಂದು ಪ್ರದೇಶ, ಭಾರತದ ಎತ್ತರದ ಒಂದು ಪ್ರದೇಶದ ಹೋಗಿ ಅಲ್ಲಿ ಒಂದು ಇಂಡಿಯಾ ಫ್ಲ್ಯಾಗ್ ಹಾರಿಸ್ಬೇಕು ಅನ್ನೋದು ಇವ್ರದ್ದು ಒಂದು ಡ್ರೀಮ್ ಆಗಿರುತ್ತೆ. ಅವರೇ ತನ್ವಿ ಅವರ ಅಪ್ಪ. ಮಾತಾಡ್ತಾ ಮಾತಾಡ್ತಾ ನಮ್ಮ ದೇಶದ ಫ್ಲ್ಯಾಗ್ ಅಲ್ಲಿ ಹಾರಿಸೋದು ನನಗೆ ತುಂಬ ಇಷ್ಟ, ನನಗೆ ತುಂಬ ಒಂದು ಹೆಮ್ಮೆ ವಿಚಾರ ಅಂತ ಅವರಿಬ್ಬರು ಮಾತಾಡ್ಕೋತಿರ್ತಾರೆ. ಬಟ್ ದಾರಿಯಲ್ಲಿ ಅವರ ಮನೆಯಿಂದ ಫೋನ್ ಬರುತ್ತೆ. ನನ್ನ ಮಗಳು ತನ್ವಿ ಸರ್, ನಾನು ಅವಳನ್ನು ತನ್ವಿ ದ ಗ್ರೇಟ್ ಅಂತ ಹೇಳ್ತೀನಿ, ನೀವು ಬನ್ನಿ ಮನೆಗೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸೊ, ಆವಾಗಲೇ ಒಂದು ಬ್ಲಾಸ್ಟ್ ಆಗಿ ಅವರಿಬ್ಬರು ಇಬ್ಬರಲ್ಲಿ ಈ ಡ್ರೈವರು ಮತ್ತು ತನ್ವಿ ಅವ್ರ ಅಪ್ಪ ಇಬ್ಬರು ಉಳಿಯಲ್ಲ. ಸೊ, ಮೇಜರ್ ಶ್ರೀನಿವಾಸನ್ ಅವ್ರು ಮಾತ್ರ ಉಳಿತಾರೆ. ತನ್ವಿಯವ್ರ ತಂದೆ ಅಲ್ಲೇ ಸತ್ತೋಗ್ತಾರೆ. ಸೊ, ಕಟ್ ಮಾಡಿದರೆ ತನ್ವಿ ಅವರು ಅಬ್ನಾರ್ಮಲ್ ಇರ್ತಾರೆ. ಅಂದರೆ ಆಸ್ಟಿಸಮ್ ಸ್ಪೆಕ್ಟ್ರಮ್ ಅನ್ನೋ ಒಂದು ಕಾಯಿಲೆಯಲ್ಲಿ ಅವ್ರು ಇರ್ತಾರೆ. ಅವರಿಗೇನು ಎಲ್ಲ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಅವರಿಗೆ ಸ್ವಲ್ಪ ಅಬ್ನಾರ್ಮಲ್ ಥರ ಇರ್ತಾರೆ. ಸೊ, ಅವರನ್ನು ಅವರಮ್ಮ ಯಾವಾಗಲೂ ತನ್ವಿಗೆ ಅವರು ಡಿಫ್ರೆಂಟ್ ಬಟ್ ನಾಟ್ ಲೆಸ್ ಅಂತ ಹೇಳ್ಕೊಡ್ತಿರ್ತಾರೆ. ಸೊ, ಹಾಗಾಗಿ ಅವರಮ್ಮ ಇದ್ರ ಬಗ್ಗೆನೇ ಮಾತಾಡೋಕ್ಕೆ USA ಒಂದು ಸೆಮಿನಾರ್ಗೆ ಹೋಗಬೇಕಾಗಿರುತ್ತೆ. ಸೊ, ಅದಕ್ಕೆ ಆ ತನ್ವಿ ಅವರನ್ನು ಅವ್ರ ತಾತನ ಮನೆಯಲ್ಲಿ, ಅಂದರೆ ಅನುಪಮ್ ಖೇರ್ ಅವ್ರ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ. ಸೊ, ಅಲ್ಲಿ ಅವರ ಅಪ್ಪನ ವಿಡಿಯೋ, ಅವರ ಅಪ್ಪನ ರೂಮು, ಅಲ್ಲ ಅವರ ಅಪ್ಪನ ಪ್ಲೇಸು, ಅವರ ಅಪ್ಪನ ಇಷ್ಟ ಎಲ್ಲ ತನ್ವಿ ಅವರು ಚೆನ್ನಾಗಿ ತಿಳ್ಕೊತಾರೆ. ಸೊ, ಅವರು ಅವಾಗ ನಾನು ಆರ್ಮಿಗೆ ಜಾಯ್ನ್ ಆಗಬೇಕು ಅಂತ ಹೋಗ್ತಾರೆ. ಅಲ್ಲಿ ಸಿಗೋದು ಮತ್ತೆ ಮೇಜರ್ ಶ್ರೀನಿವಾಸನ್ ಅವರು. ಸೊ, ಅವರಿಗೆ ನೀನು ಇಲ್ಲಿ ಆರ್ಮಿಲೆಲ್ಲ ಜಾಯ್ನ್ ಆಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವಾಗ ಯಾಕೆ, ನಮ್ಮಪ್ಪ ಆರ್ಮಿ ಅವರು ಅಂತ ಹೇಳ್ತಾರೆ. ಸೊ, ಅವಾಗ ನಿಮ್ಮಪ್ಪನೇ ನನ್ನ ಪ್ರಾಣವನ್ನು ಬಚಾಯಿಸಿದ್ದು, ಸರಿ ನಾನು ನಿನಗೆ ಟ್ರೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೋತಾರೆ. ಆಮೇಲೆ ಅವರು SSC ಎಕ್ಸಾಮಿಗೆ ಹೋದಾಗ ಅಲ್ಲಿ ಎಲ್ಲರೂ ಇಲ್ಲ, ಈ ಥರ ಇದ್ದು ಆರ್ಮಿಗೆ ಬರೋದು ಕಷ್ಟ ಅಂತ ಎಲ್ಲರೂ ಅವರಿಗೆ ಹೇಳ್ತಾರೆ. ಆಮೇಲೆ ಅವ್ರ ತಾತನ ಕರೆಸ್ತಾರೆ ಒಳಗಡೆ. ಕರ್ನಲ್, ನೀವು ಎಲ್ಲ ಗೊತ್ತಿದ್ದು ಇವ್ರನ್ನ ಹೆಂಗೆ ಈ ಥರ ಬಿಟ್ರಿ ಅಂತ ಕೇಳ್ತಾರೆ. ಸೊ, ಆರ್ಮಿಗೆ ನೀನು ಯಾಕಮ್ಮ ಜಾಯಿನ್ ಆಗಬೇಕು ಅಂತ ಹೇಳಿದಾಗ ತನ್ವಿ ಅವರು, ನಮ್ಮ ಅಪ್ಪನ ಆಸೆ ಇತ್ತು ಶಿಯಾಂಚೆ ಗ್ಲಾಸಿಯರಿಗೆ ಹೋಗೋದು, ಅಲ್ಲಿ ಫ್ಲ್ಯಾಗ್ ಹಾಯಿಸೋದು, ಹಾಗಾಗಿ ನಾನು ಅದನ್ನು ಮಾಡಬೇಕು, ನನಗೆ ಪ್ಲೀಸ್ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ, ಆವಾಗ ಎಲ್ಲರಿಗೂ ಅವರಪ್ಪ ಅವ್ರ ತಾತ ದೇಶಕ್ಕೆ ಸಲ್ಲಿಸಿರೋ ಅಂತಹ ಒಂದು ಸೇವೆಯನ್ನು ನೋಡಿ, ಸೊ, ಇವರಿಗೆ ಅದೊಂದು ಪರ್ಮಿಷನ್ ಕೊಡೋಣ ಅಂತ ಕೊಡ್ತಾರೆ. ಸೊ, ಹಾಗಾಗಿ ಅವರು ಫುಲ್ ಎಲ್ಲ ರೆಡಿಯಾಗಿ ಅಲ್ಲಿ ಹೋಗ್ಬಿಟ್ಟು ಫ್ಲ್ಯಾಗ್ನ ಹಾಯಿಸ್ಟ್ ಮಾಡ್ತಾರೆ. ಅದು ಅವರು ಆ ಕಾಯಿಲೆ ಇಟ್ಕೊಂಡು ಮೊದಲು ಇಂಡಿಯಾ ಫ್ಲ್ಯಾಗ್ನ ಶಿಯಾಂಚಿಯಲ್ಲಿ ಹಾರಿಸಿರೋದು ಅಂತ ಅವರು ತುಂಬ ಫೇಮಸ್ ಆಗ್ತಾರೆ. ಸೊ, ತನ್ವಿ ದ ಗ್ರೇಟ್ ಅಂತ ಎಲ್ಲ ಕಡೆ ಫೇಮಸ್ ಆಗ್ತಾರೆ. ಸೊ, ನಿಜವಾಗ್ಲೂ ಮೂವಿ ಚೆನ್ನಾಗಿದೆ, ಒಂದ್ಸತಿ ಖಂಡಿತ ನೋಡಬೇಕು. ಅವರ ಒಂದು ಮನಸ್ಥಿತಿ ಹೇಗಿರುತ್ತೆ, ಆರ್ಮಿ ಅವರ ಮನೆಯಲ್ಲಿ ಏನೇನು ನಡೆಯುತ್ತೆ ಯಾವಾಗ್ಲೂ ಅಂತ ಗೊತ್ತಾಗುತ್ತೆ. ಎಂಟರ್ಟೈನ್ಮೆಂಟ್ ಅಂತೆಲ್ಲ ಏನೋ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ, ಕಾಮಿಡಿನೂ ಇದೆ. ಬಟ್ ಮೂವಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ನಾನು ನಿಮಗೆ ಇನ್ನೊಂದು ಮೂವಿ ಜೊತೆ ಬರ್ತೀನಿ. ಕೈಂಡ್ಲಿ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಬಾಯ್ ಬಾಯ್.